ಇಲ್ಲಿವರೆಗೂ 13 ಸ್ಟೇಟ್ ಬಜೆಟ್ 13 ಸಲ ಸ್ಟೇಟ್ ಬಜೆಟ್ನ ಪ್ರೆಸೆಂಟ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತು ಪಬ್ಲಿಕ್ ಫೈನಾನ್ಸ್ ಅಂದರೆ ಏನು, ತೆರಿಗೆ ಅಂದರೆ ಏನು, ಎಲ್ಲ ಗೊತ್ತು ಅವ್ರಿಗೆ. ಆದರೆ ಇದು ಇವತ್ತು ಈ ಮಾತುಕತೆ ಮುಂದೆ ಬರ್ತಿದೆ. ಈಗ ಎಲೆಕ್ಷನ್ಗಾಗಿ ಈ ಮಟ್ಟದ ಫೈಟ ಡೆಲ್ಲಿಯಲ್ಲಿ. ಶಂಕರ್ ಗೋ ಅವರೇ, ನಿರಂಜನ್, ಇವತ್ತು ನಾನು ಶುರು ಮಾಡೋದಕ್ಕೆ ಮುಂಚೆ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪ್ರೋಕ್ತಂ ಮಹಾಪಾತಕನಾಶನಂ ಅಂಥೇಳಿ ಆ ರಾಮನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ, ಯಾವ 2 ಅಕ್ಷರದ ಹೆಸರನ್ನಿಟ್ಕೊಂಡು ಪಕ್ಷ ಅಧಿಕಾರಕ್ಕೆ ಬಂದಿದೆ ಆ ಭಗವಂತನೇ ಅವ್ರಿಗೆ ಬುದ್ಧಿ ಕೊಡಲಿ. ಇಲ್ಲಿ ನಮ್ಮ ನಾಡಿಗೆ ಇಲ್ಲ, ನೀವು ಮಾತಾಡಬೇಕಿಲ್ಲ, ನಾವು ಮಾತಾಡಬೇಕು. ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಟರ್ಬ್ ಯು. ನಿರಂಜನ್, ಡಿಬೇಟ್ ಎಟಿಕೆಟ್ಸ್ ಇರಬೇಕು. ಪ್ಲೀಸ್ ಎನ್ಶೂರ್ ದಟ್ ದಿ ಎಟಿಕೆಟ್ಸ್ ಆರ್ ಮೇಂಟೈನ್ ಇನ್ ಅ ಡಿಬೇಟ್. ಆ ರಾಮ ಇವ್ರಿಗೆ ಬುದ್ಧಿ ಕೊಟ್ಟು ಕರ್ನಾಟಕ ಜನತೆಗೆ ಇವತ್ತು ನಾವು ಅಜಿಟೇಟ್ ಮಾಡ್ತಾ ಇಲ್ಲ. ವಿ ಆರ್ ಆಸ್ಕಿಂಗ್ ಸಿದ್ದರಾಮಯ್ಯನವರು ಎಲ್ಲ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಸಂಸದರಿಗೂ ಪತ್ರ ಬರೆದಿದ್ದಾರೆ. ನಮ್ಮ ಕೂಗಿಗೆ ನೀವು ಧ್ವನಿ ಜೋಡಿಸಿ ಇಲ್ಲಿಗೆ ಬರಬೇಕಾಗಿರುವಂಥದ್ದನ್ನು ಕೊಡಿ ಅಂತ ನಾವು ಕೇಳಿರೋದು ಅಷ್ಟೇ ಹೊರತು ನಾವಿವತ್ತು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಅಲ್ಲಿ ಅವ್ರ ಭಾಷಣದಲ್ಲೂ ಕೂಡ ಹೇಳಿದ್ದಾರೆ ಅದನ್ನು ಸಿದ್ದರಾಮಯ್ಯನವರು. ತಾವು ಗಮನಿಸಿದರೆ, ಅವ್ರೇನು ಹೇಳಿದ್ದಾರೆ ಅಂತ ನಾವು ಕೇಳಿಸ್ಕೊಂಡಿದ್ರೆ, he has very clearly said he has extended an invitation to all the parties. ಬನ್ನಿ ನಮ್ಮ ಜೊತೆ, ನಮ್ಗೆ ಏನು ಬರಬೇಕು ಅದನ್ನು ಕೊಡಿ ನಾವು ಕೇಳಿದ್ವಿ. ತಪ್ಪ ಇದು? 13 ಸ್ಟೇಟ್ ಬಜೆಟ್ ನೀವು ಪ್ರೆಸೆಂಟ್ ಮಾಡಿದ್ದೀರಿ ಅಂತ ಹೇಳಿದ್ರು ಅವರು. 14ನೇ ಸ್ಟೇಟ್ ಬಜೆಟ್ ಇವತ್ತು ಪ್ರೆಸೆಂಟ್ ಮಾಡಿದ್ರು. ಹೌದು, ಆ ಒಂದು ಅನುಭವ ಇಟ್ಕೊಂಡೇ ಅವ್ರು ಇದನ್ನು ಪ್ರಸ್ತಾಪ ಮಾಡ್ತಾ ಇರೋದು. ಇವತ್ತು ಮೇಲ್ನೋಟಕ್ಕೆ ಮಾತ್ರ ಅಲ್ಲ, ನೀವು ವಿಸ್ತಾರವಾಗಿ ನೀವು ನೋಡಿದ್ರೆ ಕರ್ನಾಟಕ ರಾಜ್ಯಕ್ಕೆ ಮೋಸ ಆಗಿದೆ, ಕರ್ನಾಟಕ ರಾಜ್ಯ ಜನತೆಗೆ ತೊಂದರೆ ಆಗ್ತಾ ಇದೆ. ಅದನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಇದರಲ್ಲಿ ಯಾವ ರಾಜಕಾರಣ ಇಲ್ಲ, ಇದರಲ್ಲಿ ಯಾವ ಎಲೆಕ್ಷನ್ ಎಜೆಂಡಾ ಇಲ್ಲ. ನಮಗೆ ಬರಬೇಕಾಗಿರೋವಂಥದ್ದನ್ನು ಹಣಕಾಸನ್ನು ಕೊಡಿ, ಜನಕ್ಕೆ ನಾವೇನು ಕೊಡಬೇಕೋ ಅದನ್ನು ನಮಗೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇವತ್ತೇನ ಗೊತ್ತಾಗಿದ್ದು ನಿಮಗೆ 2019 ನಿರಂಜನ್, ಯು ಹ್ಯಾವ್ ನಾಟ್ ಡನ್ ಯುವರ್ ಹೋಮ್ವರ್ಕ್. ನೀವು GST ಬೇಡ, ನೀವು GST ಸಿದ್ದರಾಮಯ್ಯ ಅಂತ ನೀವು ಗೂಗಲ್ ಮಾಡಿ. ಕಳೆದ 8 ವರ್ಷ 6 ವರ್ಷದಿಂದ ಅವ್ರು ಏನೇನು ಮಾತಾಡಿದ್ರೆ ಅಷ್ಟು ಇದೆ. ಅವತ್ತಿಂದನೂ ಇದ್ರ ಬಗ್ಗೆ ಅವ್ರು ಮಾತಾಡ್ಕೊಂಡೇ ಬಂದಿದ್ದಾರೆ. ಈವನ್ ವೆನ್ ಹಿ ವಾಸ್ ದಿ ಚೀಫ್ ಮಿನಿಸ್ಟರ್. ಅವ್ರು ಈಗ 3 ವರ್ಷದಿಂದ ಅಪೋಸಿಷನ್ ಲೀಡರ್ ಆಗಿದ್ದಾಗಲೂ ಕೂಡ ಬೊಮ್ಮಾಯಿ ಅವ್ರಿಗೆ ಸಾಕಷ್ಟು ಸಲಹೆಗಳು ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಇದನ್ನು ಎತ್ತಬೇಕು, GST ಕಂಪನ್ಸೇಷನ್ ಅಂತ ಕೂಡ ಅವ್ರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ವಿಷಯದಲ್ಲಿ ನೀವು ಹೋಮ್ವರ್ಕ್ ಮಾಡಿಲ್ಲ ಸರಿಯಾಗಿ. ದತ್ತಾತ್ರಿ ಅವರೇ, ಈಗ ರಾಮನ ಜಪ ರಾಮನ ನಾಮಸ್ಮರಣೆಯಿಂದ ಪ್ರಾರಂಭ ಮಾಡಿದ್ರು. ಈ ರಾಮನ ಹೆಸರಲ್ಲಿ ಒಂದು ರಾಷ್ಟ್ರೀಯ ಮನೋಭಾವ ಅನ್ನೋ ಅಜೆಂಡಾನ್ ಸೆಟ್ ಮಾಡಿಬಿಟ್ಟಿದ್ರಿ. ಈ ಕರ್ನಾಟಕದಿಂದ ಇಲ್ಲ ನೀವು ದೇಶಕ್ಕೆ ಅನ್ವಯ ಆಗೋ ರೀತಿಯಲ್ಲಿ ಒಂದು ನರೇಟಿವ್ ಸೆಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಇರೋ ಕೂಗಿಗೂ ಕೂಡ, ಇಲ್ಲಿನ ಬೇಡಿಕೆಗಳಿಗೂ ಕೂಡ ಧ್ವನಿ ಆಗಬೇಕು ಅನ್ನೋ ಹೊಸದೊಂದು ನರೇಟಿವ್ ಅಂತೂ ಇವತ್ತು ಸೆಟ್ ಮಾಡಿದ್ರು ದೆಹಲಿಲಿ. ಇಲ್ಲ ಮೇಡಮ್, ಇದು ನೆರೇಟಿವ್ ಯಾವುದಕ್ಕೆ ಸೆಟ್ ಮಾಡಿದ್ದಾರೆ ಅಂತಂದರೆ, ಸರ್ಕಾರನ ನಡೆಸೋಕ್ಕಾಗಿಲ್ಲ. 14-13 ಬಜೆಟ್ನ ಸಿದ್ದರಾಮಯ್ಯ ಮಾಡಿದ್ರು ಕೂಡ ಅವ್ರಿಗೆ ಆರ್ಥಿಕ ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಅವರು ಸರಿ ಇದ್ದಿದ್ದರೆ ಅದನ್ನು ಹೇಗೆ ಕೇಂದ್ರದ ಮಾರ್ಗಸೂಚಿಯಲ್ಲಿ ಯಾವ ರೀತಿ ಹಣವನ್ನು ತರಬೇಕಾಗಿತ್ತು ಆ ರೀತಿ ತರಬೇಕಾಗಿತ್ತು. ಯಾಕೆ ತರೋಕ್ಕಾಗಲಿಲ್ಲ ಇವ್ರ ಕೈಲಿ? ಅದು ಬಿಟ್ಬಿಟ್ಟು ಇವತ್ತು ಇದೊಂಥರ ಹೈಟೆಕ್ ಪ್ರೊಟೆಸ್ಟ್ ಮಾಡ್ಯಾರ. ಇವತ್ತನ್ನ ಡೆಲ್ಲಿಗೆ ಹೋಗ್ಬಿಟ್ಟು, ಇಲ್ಲಿಂದ ಹೋಗ್ಬಿಟ್ಟು ಇವತ್ತಿನ ದಿವಸ ಮೊದಲನೇ ಬಾರಿ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಮೊದಲನೇ ಬಾರಿ ಸರ್ಕಾರದ ಹೆಸರಿನಲ್ಲಿ, ಕರ್ನಾಟಕದ ಸರ್ಕಾರದ ಹೆಸರಿನಲ್ಲಿ ಪೇಪರ್ನಲ್ಲಿ ಜಾಹೀರಾತು ಕೊಟ್ಟು ಏರ್ ಟಿಕೆಟ್ಗಳನ್ನ ಸರ್ಕಾರದ ಹೆಸರಿನಲ್ಲಿ ಮಾಡಿ ಪ್ರೊಟೆಸ್ಟ್ ಮಾಡೋವಂಥದ್ದು ಏನಿತ್ತು? ಮತ್ತು ಗಾಂಧೀಜಿಯ ಚಿತ್ರವನ್ನು ಹಾಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಬೇಕಾಗಿತ್ತು ಪ್ರೊಟೆಸ್ಟ್ ಮಾಡೋದ್ರೆ? ಇಲ್ಲಿ ಕರ್ನಾಟಕದಲ್ಲಿ ಮಾಡಬೇಕಾಗಿತ್ತು. ಈ ರೀತಿ ಪ್ರತಿಭಟನೆ ಕಾನೂನಲ್ಲಿ ಅವಕಾಶ ಇಲ್ವಾ? ತಪ್ಪೇನು ಅಂತ ಮೇಡಮ್, ಕರ್ನಾಟಕ ಸರ್ಕಾರದ ದುಡ್ಡಿನಲ್ಲಿ ಪ್ರೊಟೆಸ್ಟ್ ಮಾಡೋದು ನಾವು ಒಪ್ಪಲ್ಲ. ತಾಕತ್ತಿದ್ರೆ ಕಾಂಗ್ರೆಸ್ ನಲ್ಲಿ ಮಾಡ್ಲಿ, ಹೋಗಿ ಅವರು ಸರ್ಕಾರದ ಜನಗಳ ಬಂದಿರತಕ್ಕಂತ ದುಡ್ಡನ್ನ ರೆವಿನ್ಯೂನ ಉಪಯೋಗಿಸಿ ಡೆಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡೋಂಥದ್ದೇನಿತ್ತು? ನಿಮ್ಗೆ ಗೊತ್ತು ಸರ್ಕಾರದ ದುಡ್ಡು ಜಗತ್ತಿಗೆ ಒಂದು ಮೂಲ
ನಾನು ಸುಮ್ಮನಿದ್ದೆ. 30 ಸೆಕೆಂಡ್ ಮಾಡಿ. ಶಿವಕುಮಾರ್ ಅವರು ಭೇಟಿ ಮಾಡಿದಾಗ ನಿರ್ಮಲಾ ಸೀತಾರಾಮನ್ ಅವರು ಸಂಪೂರ್ಣ ಅವರು ವಿವರಣೆ ಕೊಟ್ಟಿದ್ದಾರೆ ಮೇಡಮ್. ಹೊರಗಡೆ ಬಂದ್ಬಿಟ್ಟು ಅವರು ನಿರ್ಮಲಾ ಸೀತಾರಾಮನ್ ಅವರು ಹೇಳಿ ನನಗೆ ಸಮಾಧಾನ ಸಿಕ್ಕಿದೆ ಅಂತ ಹೇಳಿದೆ, ಅಲ್ಲೇ ಹೇಳ್ಬೇಕಾಯ್ತು ಇವರು ಡಿ ಕೆ ಶಿವಕುಮಾರ್ ಅವರು. ಅವ್ರು ಹೇಳಿದ್ದಾರೆ, ನನಗೆ ಸಮಾಧಾನ ಆಗಿಲ್ಲ. ಇದು ಯಾವುದೂ ಅಲ್ಲ ಮೇಡಮ್, ಇದು ನರೇಟಿವ್ ಯಾತಕ್ಕೆ ಫಿಕ್ಸ್ ಆಗಿದೆ ಅಂದ್ರೆ, ನಾವು 5 ಗ್ಯಾರಂಟಿಗಳನ್ನ ಮುಂದೆ ಕೊಡಕ್ಕಾಗಲ್ಲ, ನನ್ನ ಕೈಲಿ ದುಡ್ಡು ಇಲ್ಲ, ನಾವು ಬರ್ಬಾದ್ ಆಗೋಗಿದ್ದೇವೆ. ಸಿದ್ದರಾಮಯ್ಯನವರು ಹತಾಶರಾಗಿದ್ದಾರೆ, ಕಂಗಾಲಾಗಿದ್ದಾರೆ. ಆಯ್ತು ಸರ್. ರಾಜುಗೌಡ್ರೆ, ಪ್ರಾದೇಶಿಕ ಪಕ್ಷ ಅನ್ಕೊಳ್ತೀರಪ್ಪ. ಪ್ರಾದೇಶಿಕತೆ ಇಟ್ಕೊಂಡ್ಬಿಟ್ಟು ಇವತ್ತು ಪ್ರತಿಭಟನೆ ಮಾಡಿದ್ರು. ನಿಮ್ಮಲ್ಲಿ ಇರೋ MP ಎಷ್ಟು ಜನ ನೀವೇ ಹೇಳಬೇಕು. ಅಲ್ಲೇನು ರೆಪ್ರೆಸೆಂಟೇಷನೇ ಇರಲಿಲ್ಲ. MLAಗಳು ಹೋಗ್ಲಿ ಪಾರ್ಟಿ ವರ್ಕರ್ಸ್ನ ಕಳಿಸ್ರಿ ಅಂತಂದ್ರು, ಅವರು ಹೋಗ್ಲಿಲ್ಲ. ಅಂದ್ರೆ ನಿಮ್ಗೆ ಇವಾಗ BJP ಜೊತೆ ಸೇರ್ಕೊಂಡ ತಕ್ಷಣ ಪ್ರಾದೇಶಿಕತೆ ಮರೆತು ನೀವು ಕೂಡ ರಾಷ್ಟ್ರೀಯವಾದನ. ಒಂದು ನಾಡು ಸಮೃದ್ಧ ಆಗಬೇಕು ಅಂದರೆ ಕೆಲವು ವಿಚಾರಗಳಿರ್ತವೆ. ನಾವು ಒಂದು ಸಣ್ಣ ಘಟನೆ ನೆನೆಸ್ಕೊಳ್ಳೋಣ. 1996ರಲ್ಲಿ ಪೋಖ್ರಾನಲ್ಲಿ ಒಂದು ಅಣುಬಾಂಬ್ ಸ್ಫೋಟ ಮಾಡ್ತಾರೆ ಭಾರತ ದೇಶದಿಂದ ಒಂದು ಪೋಖ್ರಾನಲ್ಲಿ ಅಣುಬಾಂಬ್ ಸ್ಫೋಟ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದಾದ್ಯಂತ ಯಾವ ದೇಶಗಳು ನಮ್ಮ ಜೊತೆ ಕೈ ಜೋಡಿಸೋಕ್ಕೆ ತಯಾರಿರಲ್ಲ. ಅದು ಜಗಜ್ಜಾಹೀರು. ಅಮೇರಿಕಾದಂಥ ದೇಶ ನಮಗೆ ಸಾಲ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡುತ್ತೆ. ಅಂಥ ಸಂದರ್ಭದಲ್ಲಿ ದೇವೇಗೌಡರು ಪ್ರಧಾನಿ ಆಗ್ತಾರೆ. ಆ ಸಂದರ್ಭದಲ್ಲಿ ಸಿಂಗಲ್ ಅಸೆಸ್ಮೆಂಟು ಟ್ಯಾಕ್ಸ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿ ಒಂದೇ ದಿನಕ್ಕೆ ಒಂದು ನೈಟಲ್ಲಿ 36,000 ಕೋಟಿ ಇನ್ಕಮ್ ಟ್ಯಾಕ್ಸನ್ನ ಒಳಗೆ ತರ್ತಾರೆ. ಸೊ ಇದರ ಅರ್ಥ ಏನು ಹೇಳಿ? ಅರ್ಥ ಏನು? ನಾಡಿನ ಅಭಿವೃದ್ಧಿಗೆ ಚಿಂತನೆಗಳು ಮಾಡಬೇಕು. ಎಲ್ಲರ ಜೊತೆ ಸಾಮರಸ್ಯಗಳು ಬಾಂಧವ್ಯಗಳನ್ನ ಬೆಳೆಸ್ಕೊಂಡು ಹೋಗ್ಬೇಕೇ ವಿನಃ ನಾವು ಅದನ್ನು ಬಿಟ್ಬಿಟ್ಟು ಎಲ್ಲರ ಜೊತೆನೂ. ಈಗ ಮೋದಿಯವರು ಬೆಳಗ್ಗೆ ರಾಜ್ಯಸಭೆ ಭಾಷಣದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ಹರಿಯೋ ನದಿ ನಾನು ಮುಂದಕ್ಕೆ ಹರಿಯಲ್ಲ ಅಂದರೆ ಹೇಗೆ, ಕಲ್ಲಿದ್ಲು ಕೊಡೋ. ನೋಡಿ, ಪ್ರತಿಯೊಬ್ಬರ ಹತ್ರನೂ ಸಾಮರಸ್ಯ ಬೆಳೆಸ್ಕೋಬೇಕು. ಈಗ ನಮ್ಮ BJP ವಕ್ತಾರರು ಒಂದು ಮಾತನ್ನು ಕ್ಲೀನಾಗಿ ಸ್ಪಷ್ಟಪಡಿಸಿದ್ರು. DK ಶಿವಕುಮಾರ್ ಅವರು ನಿರ್ಮಲಾ ಸೀತಾರಾಮನ್ ಹತ್ರ ಮಾತಾಡೋಕೆ ಹೋಗಿ ಬಂದಾಗ ಹೊರಗಡೆ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟು ನನಗೆ ಸಮಾಧಾನಕರವಾಗಿತ್ತು ಅಂತ ಆಚೆ ಬಂದು ಹೇಳ್ತಾರೆ. ಅದಾಗ ಒಂದು 15 ದಿನಕ್ಕೆ ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂದರೆ ಅದು ಯಾವ ರೀತಿ ಸಮಾಧಾನ, ಯಾವ ರೀತಿ ಚಿಂತನೆ? ರಾಜ್ಯಕ್ಕೇನು ಅನ್ಯಾಯ ಆಗಿಲ್ಲ. ಆ ವಿಚಾರ ಅನುದಾನ ಹಂಚಿಕೆಯಲ್ಲಿ ಏನು ಅನ್ಯಾಯ ಆಗಿಲ್ಲ. ನೋಡಿ, ಅನುದಾನ ಹಂಚಿಕೆಗಳಲ್ಲಿ ಯಾವ ರೀತಿ ಸ್ಲ್ಯಾಬ್ಗಳಾಗಿದ್ದಾವೆ ಏನು ಎತ್ತ ಅನ್ನೋದು ಮೊದಲು ಚರ್ಚೆ ಮಾಡಬೇಕಾಗ್ತದೆ. ಈಗ ನಾವು 2ನೇ ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಡೆವಲಪ್ಮೆಂಟ್ ಯಾವ ರೀತಿ ಆಗಿದೆ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ರಾಜ್ಯದ ತೆರಿಗೆ ಆಗಲಿ ಸೋರಿಕೆ ಆಗೋದನ್ನು ತಡಿಬೇಕಾಗ್ತದೆ. ಈಗ ನಮ್ಮಲ್ಲಿ ನಿಮ್ಮದೇ ಪ್ಯಾನಲ್ನಲ್ಲಿ ಒಂದು ಸತಿ ಡಿಸ್ಕಷನ್ ಮಾಡಿದ ಕಳೆದ ಒಂದು 10-12 ದಿನಗಳಲ್ಲಿ 150 ಕೋಟಿಯಷ್ಟು ಮನರೇಗಾ ಯೋಜನೆಯಲ್ಲಿ ಹಗರಣ ಆಯಿತು. ಇಂಥ ದುಡ್ಡುಗಳನ್ನೆಲ್ಲ ವೇಸ್ಟ್ ಮಾಡೋ ಬದಲು ಅಟ್ಲೀಸ್ಟ್ ಒಳ್ಳೆ ಕೆಲಸಗಳಿಗೆ ಬಳಸಿದ್ರೆ ಡೆವಲಪ್ಮೆಂಟ್ ಚೆನ್ನಾಗಾಗ್ತದೆ. ನಮ್ಗೆ ಏನು ಬೇಕು ಅಂತ, ಒಂದು ನಿಮಿಷ ಸರ್, ನಮ್ಗೆ ಏನು ಬೇಕು ಅನ್ನೋದನ್ನೇ ನಮ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ಬರೀ ಹೋಗಿ ಪ್ರೊಟೆಸ್ಟ್ ಮಾಡೋದ್ರಿಂದ ಏನಾದ್ರು ಬದಲಾವಣೆ ಆಗುತ್ತೆ ಅನ್ನೋದು ವ್ಯವಸ್ಥೆಯಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಲಕ್ಷಾಂತರ ಪ್ರೊಟೆಸ್ಟ್ಗಳಾಗೋಗ್ತಿತ್ತು. ಸೊ ನಾನು ಹೇಳೋದೇನಂದ್ರೆ, ನಮಗೆ ಬರ್ಬೇಕಾಗಿರುವಂಥ ತೆರಿಗೆ ಹಣನ ಯಾವ ರೀತಿ ತಗೋಬೇಕು ಅನ್ನೋದಕ್ಕೂ ಕೆಲವು ಚಿಂತನೆಗಳಿರ್ತವೆ, ಮಾತುಕತೆಗಳಿರ್ತವೆ. ಎಲ್ಲರನ್ನು ಸರ್ವಪಕ್ಷದ ನಿಯೋಗ ಕರ್ಕೊಂಡೋಗಿ ಚರ್ಚೆ ಮಾಡಬೇಕು. ನಾಳೆ ಸ್ಟ್ರೈಕ್ ಮಾಡ್ತೀನಿ, ಇವತ್ತು ಬನ್ನಿ ಅಂತ ಎಲ್ಲರನ್ನು ಕರೆದ್ರೆ ಸ್ಟ್ರೈಕ್ ಮಾಡೋಕ್ಕೂ ಮುಂಚೆ ಒಂದು ನೋಟಿಸ್ ಕೊಟ್ಟು ಎಲ್ಲರ ಹತ್ರ ಒಂದು ಚರ್ಚೆ ಮಾಡ್ಬೋದಿತ್ತಲ್ಲ, ಮಾಡಿದ್ರ? ಇಲ್ಲ, ಚರ್ಚೆ ಮಾಡೋದು ಲೆಟರ್ ಬರ್ದಿದ್ರಲ್ಲ ಮುಖ್ಯಮಂತ್ರಿಗಳು, ಲೆಟರ್ ಬರ್ದಿದ್ರಲ್ಲ ಬನ್ನಿ ಚರ್ಚೆ ನೋಡಿ. ನೀವು ಸ್ಟ್ರೈಕ್ ಕರಿಯೋದಕ್ಕೂ ಚರ್ಚೆ ಕರಿಯೋದಕ್ಕೂ ವ್ಯತ್ಯಾಸ ಇರುತ್ತಲ್ವಾ? ಊಟ ಕರಿಯೋಕ್ಕೂ ಜಗಳದ ಕರಿಯೋಕ್ಕೂ ವ್ಯಾತ್ಯಾಸ ಇರಲ್ಲ. ಮತ್ತೆ ಇವ್ರು ಮಾಡ್ತಾ ಇರೋದೇನಿದು? ಏನ್ ಹೇಳಿ, ಸಾಮರಸ್ಯ ಬೇಡವಾಗಾದ್ರೆ ಸರಿ ಆಯ್ತು. ಈಗ ನೀವು ಮಾತತ್ರ ಹೇಳ್ತಾ ಇದ್ದೀರಾ, ದೇಶ ಒಡೆಯೋ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ DK ಸುರೇಶ್ ಅವರು, ಆಯ್ತು ಒಪ್ಕೊಳ್ಳೋಣ. ಸಡನ್ ಆಗಿ ಹಿಂಗ್ ಮಿಲಿಟರಿ ಬೇಕು ಅಂದ್ರೆ ತೆರಿಗೆ ಯಾರ ಮೇಲೆ ಹಾಕ್ತೀರಿ? ಈಗ ದೇಶದಲ್ಲಿ ನಾರ್ತ್ ಇಂಡಿಯಾದಲ್ಲಿ ನಾವು ಪ್ರತಿ ವರ್ಷ 6 ಲಕ್ಷ ಕೋಟಿಯಷ್ಟು ನಮ್ಮ ಬಡ್ಜೆಟ್ನಲ್ಲಿ ಮಿಲಿಟರಿಗೆ ಅಂತ ವ್ಯಯಿಸ್ತಾ ಇದ್ದೀವಿ. ತೆರಿಗೆ ಯಾರ ಮೇಲೆ ಹಾಕ್ತೀರಿ? ಈಗ ಸೌತ್ ಇಂಡಿಯಾ ಹೊಸ ಮಿಲಿಟರಿ ತರ್ತೀನಿ ಅಂತ ಇದ್ದೀರಾ, ಆಯ್ತು ಓಕೆ, ತೆರಿಗೆ ಯಾರ ಮೇಲೆ ಹಾಕ್ತೀರಿ? ಈಗ 1/4 ಹೊರೆ ಆಗಲ್ವಾ? ಅರ್ಧ ಸತ್ಯ ಇದೆ. ಈಗ ನಮಗೆ ಬೇಕಾಗಿರುವಂತ ಹೊಸ ಫೆಸಿಲಿಟಿಗಳು, ಈಗ ನೀವು ಹೊಸ ದೇಶ ಮಾಡ್ತೀನಿ ಅಂದಾಗ ಬೇಕಾದಂತ ಫೆಸಿಲಿಟಿಗಳಿಗೆ ತೆರಿಗೆ ಯಾರ ಮೇಲೆ ಹಾಕ್ತೀರಿ ಅದನ್ನ ಡಿಸೈಡ್ ಮಾಡಿ ಆಮೇಲೆ ಹೋರಾಟಕ್ಕೆ ನಮ್ಮನ್ನ ಕರೀರಿ, ನಾವು ಬರ್ತೀವಿ. ಮಾತು ಎತ್ತಕ್ಕೆ ಆಗಲ್ಲ. ನೀವು ಬೇರೆ ದೇಶ ಪ್ರತ್ಯೇಕ ರಾಷ್ಟ್ರ ಒಂದು ದೇಶ ಒಂದು ನಾಡಿನ ನೋಡ್ರಿ, ಇದೇ ಉಮೇಶ್ ಕತ್ತಿ ಅವರು ಸಪರೇಟ್ ರಾಜ್ಯ ಬೇಕು ಅಂದಾಗ ಬಿಜೆಪಿನೂ ಕಣ್ಸಿದೆ, JDS ಅವ್ರದೇ ಪಕ್ಷದವ್ರು ಕಣ್ಸಿದ್ದಾರೆ. ಸಮರ್ಥಿಸ್ಕೊಳ್ಳೋದ್ ಬಿಡಿ, ರಂಗನಾಥ್ ಅವ್ರು ಯಾವ ರೀತಿ ಸಮರ್ಥಿಸ್ಕೊತಾರೆ ಅಂದ್ರೆ, ಅಲ್ಲಿ ಕುದುರೆ ಫಾರಂ ಜನ ಬೀದಿಗಿಳಿದು ಹೋರಾಟ ಮಾಡಿದ್ರು ಒಂದೇ ಒಂದು ಸದ್ದಿಲ್ಲ ರೀ. ಕುಣಿಗಲ್ ಕ್ಷೇತ್ರದಲ್ಲಿ ನಾನು ಕುಣಿಗಲ್ ಕ್ಷೇತ್ರದನೆ ಯಾವ ಮಟ್ಟಕ್ಕೆ ತಂದು ನಿಲ್ಸಿದಿರ್ರಿ, ನಿಮ್ಮೂರ್ನೇ ನೀವು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಸರಿ, ಇಟ್ನಾಳ್ ಅವ್ರೆ